ಗಣೇಶ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಚಾನೆಲ್ ಅನ್ನು ನೀವು ಮೊದಲ ಬಾರಿಗೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. मेरे प्यारे बच्चों, आज मैं 10वीं कक्षा के पाठ पढ़ा रही हूँ। पाठ का नाम दुनिया में पहला मकान, पाठ 10। लेखक का नाम डॉक्टर विजय गुप्ता। अच्छा बच्चों, सब ध्यान से देखो। मानव को सतत प्रयत्नशील होना चाहिए. मनुष्य ಯಾವಾಗಲೂ ಪ್ರಯತ್ನಶೀಲ ಜೀವಿ ಆಗಿರಬೇಕು. दूसरों की सहायता से वह नवीन वस्तुओं को बनाना भी सीख सकता है. ಮನುಷ್ಯ ಬೇರೆಯವರ ಸಹಾಯದಿಂದ ಹೊಸ ಹೊಸ ವಸ್ತುಗಳನ್ನು ಕಂಡುಹಿಡಿಯೋದನ್ನು ಕಲಿತಾನೆ. ना केवल लोगों से अपितु प्राणियों से भी हमें सीख मिलता है. ಅಷ್ಟೇ ಅಲ್ಲದೆ ಕೇವಲ ಮನುಷ್ಯನಿಂದ ಅಲ್ಲ, ಪ್ರಾಣಿಗಳಿಂದಲೂ ಸಹ ನಾವು ಅನೇಕ ವಿಷಯಗಳನ್ನು ತಿಳ್ಕೊಳ್ಬೋದು. अच्छा बच्चों, ध्यान से देखो. अब इस पाठ को एक्सप्लेन कर रही हूँ. पूर्वोत्तर भारत में बसने वाले सिंगाफो आदिवासियों में जो कहानी कही जाती है उसके अनुसार सबसे पहले आदमी को मकान बनाना बहुत से पशुओं ने सिखाया. ಪೂರ್ವೋತ್ತರ ಭಾರತದಲ್ಲಿರುವ ಸಿಂಗಾಫೋ ಆದಿವಾಸಿಯ ಜನರಲ್ಲಿ ಒಂದು ಕಥೆಯನ್ನು ಇಲ್ಲಿ ಅಳವಡಿಸಿದ್ದಾರೆ. ಅವರ ಪ್ರಕಾರ ಸಬ್ಸೆ ಪೆಹಲೆ ಆದ್ಮಿ, ಮೊಟ್ಟ ಮೊದಲು ಮನುಷ್ಯ ಯಾವ ಥರ ಮನೆಯನ್ನು ಪಶುಗಳಿಂದ ತಿಳಿದುಕೊಂಡು ಅದನ್ನು ಮಾಡಿದ ಅನ್ನೋದನ್ನ ಬಗ್ಗೆ ಇಲ್ಲಿ ವಿವರಿಸಿದ್ದಾರೆ. उन दिनों आदमी गुफाओं में और पेड़ों के नीचे रहते थे. ಆ ದಿನಗಳಲ್ಲಿ ಮನುಷ್ಯರು ಗುಹೆಗಳಲ್ಲಿ ಮತ್ತು ಮರದ ಕೆಳಗೆ ವಾಸವನ್ನು ಮಾಡ್ತಾ ಇದ್ರು. उस समय किंद्र ललीम और कींच ललिधाम नाम का दो दोस्त ने तय किया कि वे मकान बनाएंगे. ಅದೇ ಸಮಯದಲ್ಲಿ ಕಿಂದ್ರ ಲಲೀಮ್ ಮತ್ತು ಕೀಂಚ್ ಲಲಿತಾಮ್ ಅನ್ನೋ ಸ್ನೇಹಿತರಿಬ್ಬರು ಮನೆಯನ್ನು ಕಟ್ಟೋಣ ಅಂತ ತೀರ್ಮಾನ ಮಾಡಿದ್ರು. मुश्किल यहाँ थी कि वे नहीं जानते थे कि मकान कैसे बनाए जाते हैं. ಆದರೆ ಕಠಿಣವಾಗಿದೆ ಏನಂದರೆ ಅವರಿಗೆ ಗೊತ್ತಿರಲಿಲ್ಲ ಮನೆಯನ್ನು ಯಾವ ಥರ ಕಟ್ಟಬೇಕು. इसलिए वे पशुओं से पूछताछ करने के लिए जंगल की ओर चल पड़े. ಆದ್ದರಿಂದ ಅವರು ಏನು ಮಾಡಿದ್ರು, ಕಾಡಿನಲ್ಲಿ ಪಶುಗಳಿಂದ ತಿಳಿದುಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಅವರು ಕಾಡಿನ ಕಡೆ ಹೊರಟರು. उनकी मुलाकात सबसे पहले हाथी से हुई. ಮೊಟ್ಟ ಮೊದಲಿಗೆ ಅವರ ಭೇಟಿ ಆನೆ ಜೊತೆ ಆಯಿತು. दोनों दोस्तों ने हाथी को नमस्कार किया. ಇಬ್ಬರು ಸ್ನೇಹಿತರು ಏನು ಮಾಡಿದ್ರು, ಆನೆಯನ್ನು ನಮಸ್ಕರಿಸಿದ್ರು. फिर कहा, ಆಮೇಲೆ ಹೇಳಿದ್ರು, ಹಾಥಿ ಭಾಯಿ ಹಮ್ ಲೋಗ್ ಮಕಾನ್ ಬನಾನಾ ಚಾಹತೆ ಹೇ. ಹಾಥಿ ಅಣ್ಣ, ನಾವು ಮನೆಯನ್ನು ಕಟ್ಟಬೇಕು ಅಂತ ಇದ್ದೀವಿ. आप बता सकते हैं कि मकान कैसे बनाए जाते हैं. ನಿಮಗೇನಾದರೂ ಗೊತ್ತಾ ಮನೆಯನ್ನು ಯಾವ ಥರ ಕಟ್ತಾರೆ ಅಂತ ಕೇಳಿದ್ರು. ಹಾಥಿನೇ ಬೋಲಾ, इसमें क्या कठिनाई है. ಇದರಲ್ಲಿ ಏನು ಕಠಿಣವಾದದ್ದೇನೂ ಇಲ್ಲ. पेड़ों से लकड़ी के इतने मोटे और मजबूत गोले काट लो जितने मेरे पैर है. ಇದರಲ್ಲಿ ಏನು ಕಷ್ಟವಾದ ಕೆಲಸ ಅಲ್ಲ. ನೀವು ಮರದಿಂದ ಏನು ಕಟ್ಟಿಗೆಗಳನ್ನು ದಪ್ಪವಾಗಿ ಹಾಗೂ ಗಟ್ಟಿಯಾಗಿರುವ ರೌಂಡ್ ಶೇಪಲ್ಲಿ ಮರವನ್ನು ಕಟ್ ಮಾಡಿಕೊಂಡು ಬನ್ನಿ, ನನ್ನ ಕಾಲಿದೆಯಲ್ಲ ಆ ಥರ ಅಂತ ಹೇಳಿದ್ರು. दोनों दोस्तों ने आगे पूछा, इसके बाद क्या करना है. ನಂತರ ಕೇಳಿದ್ರು ಸ್ನೇಹಿತರು, ಇದಾದಮೇಲೆ ಏನು ಮಾಡಬೇಕು ಅಂತ. ಹಾಥಿನೇ ಉತ್ತರ ದಿಯಾ, ಆನೆ ಉತ್ತರ ಕೊಡ್ತು. ಆಗೆ ಕಿ ಬಾತ್ ತೋ ಮೇ ನಹಿ ಚಾಹತಾ. ಮುಂದೆ ಏನು ಮಾಡಬೇಕಂತ ನನಗೆ ಗೊತ್ತಿಲ್ಲ. ಮುझे ರತ್ತಿ ಭರ್ ಭಿ ಪತಾ ಹೇ. ನನಗೆ ಇಷ್ಟೇ ಗೊತ್ತಿರೋದು. दोनों दोस्त आगे बढ़े. ಇಬ್ಬರು ಸ್ನೇಹಿತರು ಮುಂದೆ ಹೊರಟರು. रास्ते में उन्हें सांप मिला. ಒಂದು ಹಾವು ಸಿಕ್ತು. दोस्तों ने सांप को रोका. ಇಬ್ಬರು ಸ್ನೇಹಿತರು ಏನು ಮಾಡಿದ್ರು, ಹಾವನ್ನು ನಿಲ್ಲಿಸಿದ್ರು. उससे नमस्कार किया. ನಮಸ್ಕಾರ ಮಾಡಿದ್ರು. बोले, सांप भाई हम लोग घर बनाना चाहते हैं. ಹಾವು ಅಣ್ಣ, ನಾವು ಮನೆ ಕಟ್ಟಬೇಕು ಅಂತ ಇದ್ದೀವಿ. आप बता सकते हैं कि कैसे बनाए जाए. ನಿಮಗೆ ಗೊತ್ತಾ ಯಾವ ಥರ ಕಟ್ಟಬೇಕು. हाथी ने हमसे कहा कि उसके पैर जैसा मजबूत और मोटे लकड़ी के गोल पेड़ से काट लो.
ಆತೆ ಅಣ್ಣ ಹೇಳ್ದ ನಮಗೆ, ಅವನ ಕಾಲಿನ ಥರ ಗಟ್ಟಿಯಾದ ಮತ್ತು ಮೋಟೆ ಲಕಡಿ ಹಾಗೂ ದಪ್ಪದಾದ ಕಟ್ಟಿಗೆ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಬನ್ನಿ, ನನ್ನ ಕಾಲ್ ಥರ. ಉಸೆ ಬಸ್ ಇತ್ನಾ ಹಿ ಮಾಲೂಮ್ ಹೇ, ಆತೆ ಅಣ್ಣಗೆ ಕೇವಲ ಇಷ್ಟೇ ಗೊತ್ತಿರೋದಂತೆ. ಆಗೆ ಕೆ ಬಾತ್ ವಹ ನಹಿ ಚಾಹತಾ, ಮುಂದೆ ಏನು ಮಾಡಬೇಕಂತ ಗೊತ್ತಿಲ್ಲ. सांप ने कहा, आव ಹೇಳುತ್ತೆ, ऐसा करो कि ಲಕಡಿ ऐसी पतली और लंबी काटो, ಒಂದು ಕೆಲಸ ಮಾಡಿ, ಮರದಿಂದ ಕಟ್ಟಿಗೆಯನ್ನು ಪತಲಿ ಅಂದರೆ ತೆಳ್ಳಗೆ ಹಾಗೂ ಉದ್ದವಾಗಿ ಕಟ್ ಮಾಡ್ಕೊಂಬನ್ನಿ. ಜೈಸೆ ಮೇ ಹೂ, ನಾನು ಯಾವ ಥರ ಆಕಾರದಲ್ಲಿದ್ದೀನಿ ಆ ಥರ ಅಂತ ಹಾವು ಇಬ್ಬರು ಸ್ನೇಹಿತರಿಗೆ ಹೇಳ್ತು. अच्छा बच्चों, अगले का पार्ट 2 वीडियो में डालती हूँ, ध्यान से देखकर पढ़ लेना और बायो लिंक में ನೋಟ್ಸ್ ಬೇಚ್ತಿ ಹೂँ, ದೇಕರ್ ಪಡ್ಲನ್ನ. ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.